ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ M. ಮಲ್ಲಪ್ಪ ಜೋತವರು. ಆತ್ಮೀಯರೇ, ಒಂದು ಲೇಖ ನೋಡ್ತಾ ಇದ್ದೆ ಪತ್ರಿಕೆಯಲ್ಲೇ, ಅದು ಪ್ರಜಾವಾಣಿ ಪತ್ರಿಕೆಯಲ್ಲ. ವಿಶೇಷವಾಗಿ ಬೆಳಗಾವಿ ನಗರಸಭೆಯ ಪೌರ ಕಾರ್ಮಿಕರ ಪರಿಸ್ಥಿತಿ ಏನದ, ಎಷ್ಟು ಗಂಭೀರ ಅದ, ಆರೋಗ್ಯ ಬಗ್ಗೆ ಏನು ಚಿಂತನೆ ಇಲ್ಲ ಅನ್ನುವಂಥ ಲೇಖ ನೋಡಿದಾಗ ಅದರಲ್ಲೂ ಸಂತೋಷ್ ಚಿನ್ಗುಡಿಯವರು ಭಾಳ ಚೆನ್ನಾಗಿ ಅದನ್ನು ಬಿಂಬಿಸಿದ್ದಾರೆ. ಅವರ ಲೇಖದ ಜೊತೆಗೆ ನಮಗೂ ಅನೇಕ ಊರುಗಳನ್ನು ಸುತ್ತಿದಾಗ ನೋಡಿದಾಗ ನಮ್ಮ ಊರುಗಳಲ್ಲಿ ಈ ಪರಿಸ್ಥಿತಿಯನ್ನು ಗಮನಿಸಿದಾಗ ಇದಕ್ಕಿಂತ ಗಂಭೀರವಾದ ಪರಿಸ್ಥಿತಿ ಅದು. ಯಾಕಂದ್ರೆ ಜಿಲ್ಲಾ ಮಟ್ಟದಲ್ಲೇ ಈ ಪರಿಸ್ಥಿತಿ ಅದ. ಪೌರ ಕಾರ್ಮಿಕರ ಅತ್ಯಂತ ಕನಿಷ್ಠ ಉದ್ಯೋಗ ಇಡೀ ಊರಿನ ಹೊಲಸನ್ನು ಕಿತ್ತಾಕುವ. ಅದು ವಿಶೇಷವಾಗಿ ಈ ಕೆಲಸ ಮಾಡೋರು ಯಾರಪ್ಪ ಅಂತಂದ್ರೆ ಈ ನಮ್ಮ ದಲಿತ ಜನಾಂಗದ ಜನ. ಅವರು ನಿಜವಾಗಿಯೂ ನಮ್ಮನ್ನೆಲ್ಲ ಸ್ವಚ್ಛಿಡುವಂಥ ಕೆಲಸವನ್ನು ಮಾಡುವಂಥವ್ರು. ಅಷ್ಟೇ ಅಲ್ಲ, ನಮಗೆ ಆರೋಗ್ಯದ ಭಾಗ್ಯವನ್ನು ನೀಡುವಂಥವ್ರು. ಅದ್ರ ಬಗ್ಗೆ ನಮಗೆ ಯಾರಿಗೂ ಕಾಳಜಿ ಇಲ್ಲ ಏನೋ ಅನ್ನಿಸ್ತದೆ. ಕೆಲವೊಬ್ಬರ ಲೇಖಕರು ಅಥವಾ ಒಬ್ಬರ ಕಲಾಕಾರರು ಇಂಥ ದೃಶ್ಯಗಳನ್ನು ತೋರಿಸಿದಾಗ, ಅದನ್ನು ನೋಡಿದಾಗ ಮತ್ತು ಗಮನಕ್ಕೆ ತಂದಾಗ ಪ್ರತಿಯೊಂದು ಪೌರಸಭೆ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಅಥವಾ ಮತ್ತೊಂದು ಆಗಿರ್ಬೋದು, ಪಟ್ಟಣ ಪಂಚಾಯತ್ ಆಗಿರ್ಬೋದು, ಪಂಚಾಯತ್ ಆಗಿರ್ಬೋದು, ಅಲ್ಲಿಯೇ ಎಲ್ಲ ಪೌರ ಕಾರ್ಮಿಕರಂತಿರೋ ಅಥವಾ ಕಸ ಗುಡಿಸುವ ಊರು ಸ್ವಚ್ಛ ಮಾಡೋ ಜನ ಅಂತಿರೋ ಪಾಪ ಇವರೆಲ್ಲ ಹೆಚ್ಚು ಕಡಿಮೆ ಕೆಳ ಜಾತಿ ಜನರು ಅಲ್ಲಿ ಇರ್ತಾರೆ. ಅವರ ಊರನ್ನು ಸ್ವಚ್ಛ ಮಾಡೋ ಜೊತೆಗೆ ತಮ್ಮ ಆರೋಗ್ಯದ ಬಗ್ಗೆಯೂ ಅವ್ರ ಕಲ್ಪನೆ ಇರೋದಿಲ್ಲ ಅನ್ನೋದನ್ನು ನಾವು ನೋಡ್ತಾ ಇರ್ತೀವಿ. ಆರೋಗ್ಯ ಅಷ್ಟೇ ಅಲ್ಲ, ಅವ್ರ ಬದುಕು ಸಹಿತ ಅಷ್ಟೇ ಕಷ್ಟ ಇರ್ತದೆ. ಯಾಕಂದ್ರೆ ಮೊನ್ನೆ ಏನೋ ಒಂದು ಸ್ವಲ್ಪ ನಮ್ಮ ಸಿದ್ದರಾಮಯ್ಯನವ್ರು ಈ ಕಡೆ ದೃಷ್ಟಿ ಹಾಯಿಸಿ ಒಂದಿಷ್ಟೇನೋ ಅವ್ರನ್ನ ಪರ್ಮನೆಂಟ್ ಮಾಡ್ತೀನಿ ಅನ್ನುವಂಥ ಮಾತಾಡಿದರು. ಕೆಲವೊಂದಿಷ್ಟು ಅದಕ್ಕೆ ಒಂದು ರೂಪ ಕೊಟ್ಟಿದ್ದಾರೆ ಆ ಮಾತು ಬೇರೆ. ಆದರೆ ಇದು ಇಷ್ಟ ಆದ್ರೆ ಸಾಕ ಅಂತ. ಯಾಕಂದರೆ ಇವತ್ತು ನಾವೆಲ್ಲ IAS, KES, ವೈಟ್ ಕಾಲರ್ ಜವಾಬ್ದಾರಿನೂ ನಾವೇ ಈ ದೇಶ ಮಾಡ್ತೀವಿ ಏನಪ್ಪ, ನಾವು ದೇಶ ಕಳಿತೀವಿ ಅನ್ನೋಂಗೆ ನಾವು ಬಿಹೇವ್ ಮಾಡ್ತಾ ಇರ್ತೀವಿ. ನಮ್ಮಿಂದ ಈ ದೇಶ ನಡೀತಾ ಇದೆ ಅನ್ನೋಂಥ ಬಿಹೇವ್ ಮಾಡ್ತಾ ಇರ್ತೀವಿ. ಆದ್ರೆ ನಿಜವಾಗಿಯೂ ದೇಶ ಸ್ವಚ್ಛ ಇರೋದು ಕಾರಣ ಈ ಜನ, ಈ ಬಿದ್ದ ಜನ, ನೋವಿನ ಜನ, ಬಡವರ ಜನ, ಹೊಟ್ಟೆ ತುಂಬಲಾರ ಜನ, ಆರೋಗ್ಯ ತೋರಿಸಲಾರ ಜನ. ಇದಕ್ಕೇನು ಶಬ್ದಗಳಿಲ್ಲ, ಅಷ್ಟು ಶಬ್ದಗಳು ಪಾಪ. ಆದರೂ ಅವರು ಯಾವುದನ್ನು ತಲೆಗೆ ಹಚ್ಕೊಳ್ಳಾರ ತಮ್ಮ ಕೆಲಸ ಮಾಡ್ತಾ ಇರ್ತಾರೆ. ಯಾಕಂತಂದ್ರೆ ಅವ್ರಿಗೆ ತಮ್ಮ ತಪ್ಪಿನ ಅರಿವಿಲ್ಲ. ಕಾರಣ